ಹಾಸ್ಪಿಟಲ್ಗೆ ತೋರಿಸ್ಬೋದ ಎಷ್ಟು ಅವನ್ನೇ ಅವಡ ಈ ನಮ್ಮ ವಿಡಿಯೋ ಸ್ಕೋರ వాడు ఎల్లు సింగరే రండి నన్నేళ్ళు మచ్చా మరేం ఎల్లు సింగర్ అది అంటాడు ఏమే ఏహాతను సిరేండి ಸುಮನ್ ಟಿವಿ ಕನ್ನಡ ಸ್ವಾಗತ ವೀಕ್ಷಕರೇ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ಒಂದು ನಡೆದಿದ್ದು, ಕೌಟುಂಬಿಕ ಕಲಹದ ಹಿನ್ನೆಲೆ ಪತ್ರಕರ್ತನ ಮೇಲೆಯೇ ಚಾಕು ಇರಿದಿರುವ ಆರೋಪ ಕೇಳಿಬಂದಿದೆ. ಗುಡಿಬಂಡೆ ಪಟ್ಟಣದ ಹೊರವಲಯದಲ್ಲಿರುವ ಗುಂಡಾಲಚ್ಚಮ್ಮ ದೇವಾಲಯದ ಸಮೀಪ ಈ ಘಟನೆ ನಡೆದಿದ್ದು, ಸ್ಥಳೀಯ ಪತ್ರಿಕೆಯ ವರದಿಗಾರನಾಗಿರುವ ರಾಜೇಶ್ ಅನ್ನೋರು ಹಲ್ಲೆಗೊಳಗಾಗಿದ್ದಾರೆ. ಮಾಹಿತಿ ಪ್ರಕಾರ ಜಮೀನಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಕುಟುಂಬದೊಳಗಿನ ಕಲಹ ತಾರಕಕ್ಕೇರಿದ್ದು, ರಾಜೇಶ್ ಅವರ ಅಣ್ಣ ಶ್ರೀನಿವಾಸ್ ಹಾಗೂ ಅವರ ಪುತ್ರ ಏಕಾಏಕಿ ಜಮೀನಿಗೆ ಬಂದು ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ. ದೇವಸ್ಥಾನ ಹತ್ರ ಒಂದು ಗಲಾಟೆ ಆಯ್ತು. ಆಯ್ಪನ ಕುಡಿದ್ಬಂದ್ ಬೆಳಗ್ಗೆ 8 ಗಂಟೆಯಿಂದ ಗಲಾಟೆ, ಫುಲ್ ಗಲಾಟೆ ಆಯ್ಪನ. ನಮ್ಮ ದೊಡ್ಡಪ್ಪನ ಮಗಳು ರತ್ನಮ್ಮ ಅಂತ ಅವರು ಡಿನ್ನರ್ ಬರ್ತಿದ್ರು. ನಮ್ದು ಗುಡ್ಡಾಲಚಮ್ಮ ದೇವಸ್ಥಾನ ನಮ್ಮ ಕುಲದೇವತೆ, ನನ್ನ ಫ್ಯಾಮಿಲಿ ಕುಲದೇವತೆ ಅದು. ಆಯ್ತಾ, ನಿನ್ನೆ ಬಂದು 8 ಗಂಟೆಯಿಂದ ಗಲಾಟೆ ಮಾಡ್ತಾ ಇದ್ದ. ಅಲ್ಲೇ ನಾನೇ ಸಮಾಧಾನ ಮಾಡಿ ಬಿಡೋಣ ಆಯ್ತು, ಸೀರೆ ಅವರು ಇಟ್ಟು ಹೋಗ್ತಾರೆ, ಏನ್ ಸಮಸ್ಯೆ ಆಗಲ್ಲ ಹೋಗೋಣ ಅಂತ ನನ್ನ ಕಳಿಸ್ದೆ. ಮತ್ತೆ ಇಂದ್ರ ವಿವೇಕಾನಂದ ಬಂದವ 11 ಅವ್ರೇನೋ ಹೂವು ತೆಗ್ದಿದಾರೆ ಅಂದ್ಬಿಟ್ಟು ಅವ್ರೇನೋ ಹೂವು ತೆಗ್ದ ಅಂತ ಹೇಳ್ದ. ಅವ್ರು ಹೂವು ತೆಗಕ್ ಹೋಗಿದ್ರು. ಯಾಕೆ ತೆಗ್ದಿದ್ದ ಅಂತ ಅವ್ರು ಕೇಳಿದ. ಇಂದ್ರ ವಿವೇಕ್ ಕೇಳ್ದ. ಅವರು ನಮ್ ದೇವಸ್ಥಾನ ಪೂಜೆ ಮಾಡ್ತೀವಿ, ನೀನ್ ಯಾಕೆ ಕೇಳ್ತೀಯ ಅಂತ ಅವ್ರು ಹೇಳವ್ರ. ಹೇಳಿದ ತಕ್ಷಣ ರತ್ನಮ್ಮನವ್ರ ನೀಕೆ ಅಧಿಕಾರ ಬಂದು ಮಾಕೆ ಎತ್ಕೊಂಡು ಫೋರ್ ಆತೊಡ್ಕೆ ಅಂತ ಹೇಳವ್ರ. ನೀವ್ ಆಚೆಗೆ ಹೋಗ ಅಂತ ಹೇಳವ್ರ. ಇವನು ಪ್ರೆಸೆಂಟ್ ಮಾಡ್ಕೊಂಡು ನನ್ನಂತವೇ ಅನ್ನುವ ಹಂಗೆ ಬಂದ್ರು, ಗಲಾಟೆ ಮಾಡ್ಕೊಂಡ್ ಬಂದ್ರು. ನಾನು ಬಿಡಿಸ್ದೆ ಗಲಾಟೆ, ನಾನು ಬಿಡಿಸ್ದೆ. ಇಂದ್ರ ಹೋಗ ಪರವಾಗಿಲ್ಲ, ಏನ್ ತಲೆಗೆ ಎಲ್ಲ ಫ್ಯಾಮಿಲಿನೆಲ್ಲ ಹೋಗಂತ ಕಳಿಸ್ದೆ. ಹೋದ, ಅವ್ರಪ್ಪನ ಫೋನ್ ಮಾಡ್ದ. ಅವ್ರಪ್ಪನ ಮತ್ತೆ ಕುಡ್ದು ಎಲ್ಲಿ ಸೀರಪ್ಪನ ಮತ್ತೆ ಬಂದ, ಫುಲ್ ಗಲಾಟೆ ಮಾಡ್ದ. ನಾವೇನ್ ಮಾತಾಡಕ್ ಹೋಗಿಲ್ಲ, ನಮ್ಗೇನ್ ಕೆಲಸ, ನಾನೇನ್ ಮಾತಾಡಿಲ್ಲ. ಎಲ್ಲ ಆಗೋಯ್ತು, ಪ್ರೋಗ್ರಾಮ್ ಆಯ್ತು, ಎಲ್ಲ ಆಗೋಯ್ತು. ರಾತ್ರಿ 7 ಗಂಟೆ ಮೇಲೆ ನನಗೆ ಫೋನ್ ಮಾಡಿ 10 ಸಲ ಫೋನ್ ಮಾಡೋಣ. ಎಲ್ಲಿ ಸೀರಪ್ಪ 10 ಸಲ ಫೋನ್ ಮಾಡೋಣ. ನನಗೆ 10 ಸಲ ಫೋನ್ ಮಾಡೋ ಎಲ್ಲಿ ಸೀರಪ್ಪ. ನಾನೇನೋ ಫೋನ್ ಮಾಡೋಣ ಅಂತ ಸುಮ್ಮನೆ ಆದ. ಮತ್ತೆ ಇಂದ್ರ ವಿವೇಕ್ ನನ್ಗೆ ಫೋನ್ ಮಾಡ್ದ. ಅಣ್ಣ ಮೈ ಪ್ರೇಮ, ನಮ್ಮಪ್ಪ ಏನೋ ನಿಮ್ ಮತ್ತೆ ಮಾತಾಡ್ಬೇಕಂತ ಫೋನ್ ಮಾತಾಡಿತ್ತು ಫೋನ್ ಅಂತಂದ. ಆಯ್ತು, ನಮ್ಮ ಅಣ್ಣ ಅಲ್ಲಿ ವೈಲಿ ಸೀರ ಬಂದ್ಬಿಟ್ಟು ನಾನು ಫೋನ್ ಮಾಡ್ದೆ. ಫೋನ್ ಮಾಡಿದ್ರೆ ಕೇಳಕ್ಕೆ ನೀ ನೂಲೆ ಲಚ್ಚಿ ಬಿಟ್ಟೋಡಿ ಆಟ ಫೋನ್ ಮಾತಾಡ್ದ. ನಾನೇನು ಮಾತಾಡಿಲ್ಲ. ಅಣ್ಣ ನಿಮ್ಮಮ್ಮ ಯಾರು ನಮ್ಮಮ್ಮ ಯಾರು ಇಬ್ರು ಅಂತ ತಾನೇ ಅಕ್ಕ ತಂಗಿ ಇರೋ, ಯಾಕೀಗ ಅಂತ ಫುಲ್ಲಾಗಿ ಮಾತಾಡ್ದೆ ನಾನು. ಮಾತಾಡ್ಬಿಟ್ಟು ಕಟ್ ಮಾಡ್ಬಿಟ್ಟೆ ನಾನು. ಎಲ್ಲ ಕ್ಲಿಯರ್ ಆಯ್ತು. ಇವತ್ತು ಆಯ್ತು, ನಾನು ಫೋನ್ ಮಾಡಕ್ ಹೋಗಿಲ್ಲ. ನಾನು ಇವತ್ತು ಫೋನ್ ಮಾಡಿದ್ ಯಾರು ಮಾಡಿರೋದು ಯಾರು 100% ಗಂಗಾಧರ್ ಅಣ್ಣವ್ರು ಫೋನ್ ಮಾಡವ್ರ. ಫೋನ್ ಮಾಡಿ ನಿನ್ನ ಸುಸ್ಕೊಂಡ್ರ ದೇವಸ್ಥಾನಕ್ಕೆ ಅಂತ ಹೇಳಿದ್ರು. ಆಯ್ತಾ, ನಿನ್ನ ಸುಸ್ಕೊಂಡ್ರ ಅಂತ ಫೋನ್ ಮಾಡಿದ್ರು. ನಂಗೆ ಸಂಬಂಧ ಇಲ್ಲ ಫೋನ್ ಮಾಡಿರೋದು. ನಾನು ಅಲ್ಲೇ ದೇವಸ್ಥಾನ ಹತ್ರ ನಮ್ಮ ಗಗನ್ ಮತ್ತು ರಾಜೇಶ್ವರ್ ಪಾಯ ಆಗ್ತಾ ಇದ್ರಲ್ಲಿ. ನಮ್ಮ ಮನಸ್ವಾಮಿ ಅವ್ರದ್ದು ಪಾಯ ಆಗ್ತದ. ನಾನು ಪಾಯ ಆದ್ರೂ ನಿಂತ್ಕೊಂಡಿದ್ದ. ಆ ಗಗನ್ಗೆ ನಾನು ಹೋಗಿಲ್ಲ. ಇದ್ದಕ್ಕಿದ್ದಾಗ ಬಂದ್ಬಿಟ್ಟು ನನ್ನ ಮೇಲೆ ಕೆಟ್ಟ ಬಂದ್ಬಿಟ್ಟ. ನಾನು ಅಡ್ಡ ಇದ್ದೆ. ಆ ಇಂದ್ರ ವಿವೇಕಾನಂದ ಬಂದ್ಬಿಟ್ಟು ಟ್ಯೂಬಲ್ಲಿ ಚುಚ್ಬಿಟ್ಟ. ಟ್ಯೂಬರ್ಗು ಬಾಟ್ಲು ಮಾಮಿ ಚೆನ್ನಾಗಿ ಕೆಟ್ಟದ್ಕೊನೆ అన్న ఏమైనా ಕೆಟ್ಟದ್కొని ಮಾಮಿ చూడరా ఎవరు
ಇದು ವಿಡಿಯೋ ತಗೊಂಡು ತಿರುಗುದು ಅಥವಾ ಎಲ್ಲಿ ಸೀನಪ್ಪ ನಮ್ಮದು ಗುಡ್ಡಾಲ ತಮ್ಮ ದೇವಸ್ಥಾನ ಇದೆ. ನಿನ್ನೆ ನಮ್ಮ ಅಕ್ಕವ್ರು ಚಿಕ್ಕಬಳ್ಳಾಪುರದಿಂದ ಬಂದಿದ್ರು. ಚಿಕ್ಕಬಳ್ಳಾಪುರದಿಂದ ನಮ್ಮ ಅಕ್ಕವ್ರು ಬಂದಿದ್ರು. ನಿನ್ನೆಲ್ಲ ಪೂಜೆ ಮಾಡಿದ್ರು ಅವರು. ನಿನ್ನೆನೆ ಕುಡಿದು ಬಂದ್ಬಿಟ್ಟು ಗಲಾಟೆ ಮಾಡ್ತಿದ್ದ ಅಲ್ಲೇ. ನಾವೆಲ್ಲ ಆಯ್ತು ಅಂತ ಸುಮ್ಮನೆ ಆದ್ವಿ. ಎಲ್ಲ ಪ್ರೋಗ್ರಾಮ್ ಮುಡಿತು, ಮಧ್ಯದಲ್ಲಿ ಗಲಾಟೆ ಮಾಡಿದ್ರು, ಎಲ್ಲ ಆಯ್ತು. ನಾವೇನು ಮಾತಾಡಿಲ್ಲ. ರಾತ್ರಿ ಫೋನ್ ಮಾಡಿ ನೀನು ನನ್ನ ದೇವಸ್ಥಾನ ನೀನು ಬಾರೋ ಅಂತ ನನಗೆ ಫೋನ್ ಮಾಡ್ದ. ನಾನು ರೆಕಾರ್ಡ್ ಮಾಡಿದ್ದೀನಿ. 3 ನಿಮಿಷ ಮಾತಾಡ್ದ. ಆ ರೆಕಾರ್ಡ್ ಎಲ್ಲ ನಮ್ಮ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಹಾಕಿದ್ವಿ. ನಮ್ಮ ಮಿಲಿಟರಿ ಲಕ್ಷ್ಮಣ ಅವರು ಹಾಕಿದ್ರು ಅದನ್ನ. ಅದೇ ಕಕ್ಷೆ ಇಟ್ಕೊಂಡು ಅವ್ರ ಅಮ್ಮ ಪಾರ್ವತಮ್ಮ ಅವರು ಬೆಳಿಗ್ಗೆ ಫೋನ್ ಮಾಡ್ತಾರೆ ನನಗೆ. ನೀನೇನಕ್ಕೆ ಹಾಕಿದ್ದು? ನಾನಲ್ಲಮ್ಮ, ನಿನ್ ಮಗ ಹಾಕಿರೋದು, 2ನೇ ಮಗ ಅಂತ ಹೇಳ್ದೆ. ಎಲ್ಲ ಆಯ್ತು. ಇವತ್ತು ನಮ್ಮ ಪಾಡ್ ನಾವ್ ಇದ್ವಿ. ನಮ್ ದೊಡ್ಡ ಮಗ ಕೃಷ್ಣಪ್ಪ ಮಗ ಗಂಗಾಧರ ಅಂತ ಅವನ್ಗೆ ನೆನ್ನೆ ಬೈದಿದ್ದ. ನಿಮ್ಮಮ್ಮನ ನಿಮ್ಮ ಅಕ್ಕನ ಅಂತ ಬೈದಿದ್ದ ಕುಡ್ದು. ನಾವು ಹೊಲ್ದತ್ರ ಹೋಗಿದ್ದೆ ನಾನು. ಅವನೇನೋ ಫೋನ್ ಮಾಡಿ ಇವತ್ತು ನೀನ್ ನೋಡ್ಕೊಂತೀನಿ ಬಾ ಅಂತ ಹೇಳಿದ್ರೆ, ನೀನ್ ಮಾತಾಡ್ಬೇಕು ಬಾ ಅಂತಂದ್ರೆ ಬಂದ್ಬಿಟ್ಟು ಏಕಾಕಿ ನನಗೆ ಕಟ್ಗೆ ಎತ್ಕೊಂಡ್ ಬಂದ್ಬಿಟ್ಟೆ ಅವ್ರು ಹೊಡಿಯಕ್ಕೆ. ನಾನು ಹೇಳ್ದೆ, ಅಣ್ಣ ನಾನೆಲ್ಲ ನಿನ್ ಫೋನ್ ಮಾಡಿದ್ದು, ನೀನ್ ನನ್ನ ಮೇಲೆ ಬರ್ಬೇಡ, ಸುಮ್ಮನೆ ಇನ್ನೆಲ್ಲ ಸುಮ್ಮನೆ ಬಂದಿದ್ಯಾ ಅಂತ ಹೇಳ್ದೆ ನಾನು. ಆದ್ರೂ ಕುಡಿದ್ಬಿಟ್ಟು ಬಂದು ಏನು ಏಕಾಕಿ ಕಟ್ಟಿಗೆ ಹಾಕಕ್ ಬಂದ. ನನ್ನ ಕೈ ಅಡ್ಡ ಇದ್ದೆ. ಅದ್ರ ಬದಲು ಅವ್ರ ಮಗ ಇಂದ್ರ ವಿವೇಕ್ ಅಂತ ಇನ್ನ PUC ಆಗೋಗಿದೆ, ಡಿಪ್ಲೊಮಾಗೆ ಹೋಗ್ತಾ ಇದ್ದಾನೆ. ಅವ್ನು ಬಂದು ಟೂಬರ್ಗ್ ಬಾಟ್ಲು ಅಲ್ಲಿ ಬಿದ್ದಿದ್ದು ಎತ್ಕೊಂಡ್ಬಂದು ಚುಚ್ಚಿಬಿಟ್ಟ. ಅಲ್ಲಿ ಅದು ಫುಲ್ ಡ್ಯಾಮೇಜ್ ಆಗೋಗಿದೆ. ಇನ್ನೊಂದು ವಿಡಿಯೋ ಈಗ ಇಲ್ಲಿ ನಮ್ಮ ನಾಯೇಶ್ ಹುಡುಕ್ತಾ ಇರೋದು, ಚುಚ್ಚಿರೋದು, ಅಟ್ಯಾಕ್ ಮಾಡಿರೋದು. ಓಡಿಸ್ಕೊಂಡು ಮುಂದೆ ಓಡಿಸ್ಕೊಂಡು ನಾನು ಒಬ್ಬನೇ ಇದ್ದಿದ್ದಲ್ಲೇ ಓಡೋಗ್ತಾ ಇದ್ದೀನಿ. ವಿಡಿಯೋ ತಗೊಳ್ಳಿ, ಈ ವಿಡಿಯೋ ತಗೊಳ್ಳಿ. ನಾನು ಪ್ರಾಣ ರಕ್ಷಣೆಗಾಗಿ ಓಡೋಗ್ತಾ ಇದ್ದೀನಿ. ಇಂದ್ರ ವಿವೇಕ್ ಅನ್ನೋನು ಟೂಬರ್ಗ್ ಬಾಟ್ಲ್ ತಗೊಂಡು ಚುಚ್ಚಿಬಿಟ್ಟ ಅಲ್ಲೇ. ನಾನು ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಅಪ್ಪನ ಫೋನ್ ಮಾಡಿಲ್ಲ. ನಿಮ್ಮ ಅಪ್ಪನೇ ನನಗೆ ಫೋನ್ ಮಾಡೋನೆ. ನನಗೆ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿಲ್ಲ. ಫೋನ್ ಮಾಡಿದ್ರೆ ಗಂಗಾಧರ ಅಂತ ಅಷ್ಟೇ. ನೀವೇನಾದ್ರು ಮಾಡ್ಕೊಳ್ಳಿ, ನಂಗೆ ಸಂಬಂಧ ಇಲ್ಲ ಅಣ್ಣ. ನನ್ಗೇನು ಸಂಬಂಧ ಅಂದ್ರೆ ನಮ್ಮಮ್ಮ ಅಲ್ಲ, ಜಯಲಕ್ಷ್ಮಮ್ಮ ನಮ್ಮಮ್ಮ ಅಲ್ಲೇ ಇದ್ರು ಸ್ಪಾಟಲ್ಲೇ. ನಮ್ಮಮ್ಮ ಹೇಳ್ತಾವ್ರೆ, ರಾಯೇಶ್ ಸಂಬಂಧಪ್ಪ ಊರ್ಕೊಂಡಪ್ಪ ಅಂತಂದ್ರೆ ಕಟ್ಟಿಗೆ ಎತ್ಕೊಂಡ್ ಬಂದ್ಬಿಟ್ಟೆ ನಮ್ಮ ಮೇಲೆ ಬಿಸಕ್ಕೆ. ನಾನು ಆಪರೇಷನ್ ಕಿಂಗ್ ಅಡ್ಡ ಇದ್ದೆ. ಅಷ್ಟೊಳಗೆ ಇಂದ್ರ ವಿವೇಕ್ ಅನ್ನೋನು ಅವ್ರ ಮಗ ಬಂದ್ಬಿಟ್ಟು ಚುಚ್ಚಿಬಿಟ್ಟ. ಟೂಬರ್ಗ್ ಬಾಟ್ ತಗೊಂಡು ಚುಚ್ಚಿಬಿಟ್ಟ ಅವನು, ಇಂದ್ರ ವಿವೇಕ್ ಅನ್ನೋನು. ನಾನು ಅವಾಗೂ ತಪ್ಸ್ಕೊಂಡು ನೋಡೋದು, ಇಲ್ಲ ಅಂದ್ರೆ ಇನ್ನ ಬೇರೆ ಬೇರೆ ಚುಚ್ತಾ ಇದ್ದ ಅವನು, ಇಂದ್ರ ವಿವೇಕ್ ಅನ್ನೋನು. ಇನ್ನೊಂದು ಬೀರ್ ಬಾಟ್ಲಿಂದ ವಿಡಿಯೋ ಎಲ್ಲ ಇಲ್ಲಿ ಐತೆ. ಮಾಹಿತಿಯ ಪ್ರಕಾರ ಜಮೀನಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಕುಟುಂಬದೊಳಗಿನ ಕಲಹ ತಾರಕಕ್ಕೇರಿದ್ದು, ರಾಜೇಶ್ ಅವರ ಅಣ್ಣ ಶ್ರೀನಿವಾಸ್ ಹಾಗೂ ಅವರ ಪುತ್ರ ಏಕಾಏಕಿ ಜಮೀನಿಗೆ ಬಂದು ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ. ಈ ವೇಳೆ ಚಾಕು ಹಾಗೂ ಬಿಯರ್ ಬಾಟಲಿಯಿಂದ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಹಲ್ಲೆಯ ಪರಿಣಾಮ ರಾಜೇಶ್ ಗಂಭೀರವಾಗಿ ಗಾಯಗೊಂಡಿದ್ದು, ತಕ್ಷಣವೇ ಅವರನ್ನು ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದೆ. ನಂತರ ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಆತಂಕಕಾರಿ ವಿಷಯ ಏನಂದ್ರೆ, ಈ ಹಲ್ಲೆಯ ದೃಶ್ಯಗಳು ಮೊಬೈಲ್ ಫೋನ್ನಲ್ಲಿ ಸೆರೆಯಾಗಿದ್ದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿವೆ. ಕುಟುಂಬದ ಕಲಹವೇ ಈ ಹಲ್ಲೆಗೆ ಕಾರಣವೇ ಅಥವಾ ಇದರ ಹಿಂದೆ ಇನ್ನೇನಾದರೂ ಕಾರಣಗಳಿವೆಯಾ ಅನ್ನೋದರ ಕುರಿತು ಗುಡಿಬಂಡೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಈ ಘಟನೆ ಗುಡಿಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕ್ಯಾಮರಾಮನ್ ಜೊತೆ ಸುಮನ್ ಟಿವಿ